ಮೂಲೆತಿ ಲೈಕೋರೈಸ್ನ ಪವಾಡ. ಸೌಂದರ್ಯದಿಂದ ಆರೋಗ್ಯದವರೆಗೆ ಮೂಲೆತಿ ಪುಡಿ ಬಂಜೆತನವನ್ನು ಹೋಗಲಾಡಿಸುತ್ತದೆ. 1 ಚಮಚ ಸಾಕು. ಮೂಲೆತಿನ ವಿವಿಧ ಔಷಧೀಯ ಪ್ರಯೋಜನಗಳು ನಿಮಗೆ ತಿಳಿದಿದೆಯೇ? ಇದು ಆಸ್ತಮಾದಿಂದ ವೈರಲ್ ಸೋಂಕುಗಳವರೆಗೆ ಎಲ್ಲವನ್ನೂ ಹಿಮ್ಮೆಟ್ಟಿಸುತ್ತದೆ. ಮಹಿಳೆಯರಲ್ಲಿ ಬಂಜೆತನವನ್ನು ತೊಡೆದುಹಾಕಲು ಮೂಲೆತಿಯನ್ನು ಹೇಗೆ ಬಳಸಲಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಮೂಲೆತಿ ಇಂದಿಗೂ ಔಷಧದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿರುವ ಅನಿವಾರ್ಯ ಗಿಡಮೂಲಿಕೆಯಾಗಿದೆ. ಎದೆ ಶೀತ, ಕೆಮ್ಮು, ಒಣ ಕೆಮ್ಮು ಮತ್ತು ಶೀತ ಕೆಮ್ಮಿನಂತಹ ಅಸ್ವಸ್ಥತೆಗಳಿಗೆ ಮೂಲೆತಿ ಒಂದು ಔಷಧವಾಗಿದೆ. ಮೂಲೆತಿಯನ್ನು ಪುಡಿ ಮಾಡಿದರೆ ಹಲವು ವಿಧಗಳಲ್ಲಿ ಬಳಸಬಹುದು. ಅಥವಾ ಗಿಡಮೂಲಿಕೆ ಔಷಧಿ ಅಂಗಡಿಗಳಲ್ಲಿ ಮೂಲೆತಿ ಪುಡಿಯಾಗಿ ಲಭ್ಯವಿದೆ. ಅದನ್ನು ಬಿಸಿನೀರಿನೊಂದಿಗೆ ಬೆರೆಸಿ ಕುಡಿದಾಗ ಅದು ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಮಕ್ಕಳಿಗೆ ಕೆಮ್ಮು ಅಥವಾ ಶೀತ ಇದ್ದರೆ 1 ಲೋಟ ಬೆಚ್ಚಗಿನ ನೀರಿನಲ್ಲಿ ಮೂಲೆತಿ ಪುಡಿ ಮತ್ತು 1 ಟೀಚಮಚ ಜೇನುತುಪ್ಪವನ್ನು ಬೆರೆಸಿ ಅವರಿಗೆ ನೀಡಿದರೆ ಕೆಮ್ಮು ಮತ್ತು ಶೀತ ನಿಯಂತ್ರಣದಲ್ಲಿರುತ್ತದೆ. ನೀವು ವಯಸ್ಕರಾಗಿದ್ದರೆ ಮೂಲೆತಿ ಪುಡಿಯನ್ನು ಬಿಸಿನೀರಿನೊಂದಿಗೆ ಬೆರೆಸಿ ಕುಡಿಯಬಹುದು. ಅಥವಾ ಚಹಾ ತಯಾರಿಸಿ ಕುಡಿಯಬಹುದು. ಇದು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ ಮತ್ತು ಆಂಟಿಸ್ಪಾಸ್ಮೋಡಿಕ್ ಗುಣಗಳನ್ನು ಸಹ ಹೊಂದಿದೆ. ಆದ್ದರಿಂದ ಈ ಪುಡಿ ಮಹಿಳೆಯರಿಗೆ ಔಷಧಿಯಾಗಿ ಉಪಯುಕ್ತವಾಗಿದೆ. ಈ ಮೂಲೆತಿ ಮುಟ್ಟಿನ ಸಮಯದಲ್ಲಿ ಕೈ ಮತ್ತು ಕಾಲುಗಳಲ್ಲಿನ ನೋವಿಗೆ ಸಹಾಯ ಮಾಡುತ್ತದೆ. ಸೈನಸ್ ಸಮಸ್ಯೆಗಳು, ಮೈಗ್ರೇನ್ ಅಥವಾ ತಲೆನೋವು ಇದ್ದರೆ ಮೂಲೆತಿ ಪುಡಿಯನ್ನು ಸೋಂಪು ಬೇಯಿಸಿದ ನೀರಿನೊಂದಿಗೆ ಬೆರೆಸಿ ಕುಡಿಯಬಹುದು. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು, ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್